जय सुंदरकांड सर्गायक हनुमंतन समुद्र लंघन लंकाभिमुख प्रयाण नानु वाल्मीकि महर्षि ಸಮುದ್ರ ಮಧ್ಯದಲ್ಲಿ ಹನುಮಂತನು ಎದುರಿಸಿದ ವಿಶ್ರಾಂತಿ ಪರೀಕ್ಷೆಯನ್ನು ಕಂಡೆನು. ಏರುನಾಗಿ ಶನಿ ಪರಿಣಾಮದಲ್ಲಿ ಬರುವ ಸಂಯಮ, ಆತ್ಮ ಪರಿಶೀಲನೆ, ನಿರ್ಣಯ ನಿಷ್ಠೆಯನ್ನು ಹನುಮಂತನು ತೋರಿಸಿದನು. ಈ ಕವನೆಯಲ್ಲಿ ಭಕ್ತರಿಗೆ ಧೈರ್ಯ ಮತ್ತು ಕರ್ತವ್ಯ ನಿಷ್ಠೆಯ ಬೋಧನೆ ಇದೆ. ಮಂಗಳ ವಾಕ್ಯ ರಾಮನಾಮವೇ ಉಸಿರಾಗಿ, ರಾಮದ ಧ್ಯಾನವೇ ದಾರಿಯಾಗಿ. ರಾಮ ತಾರ್ಯಕ್ಕೆ ರೆಕ್ಕೆ ಬೆತ್ತಿಕೊಂಡ್ರು, ವೇದ ಮತ್ತಾದ ವಾನರ ವೀರರೇ. ರಾಮ ಜಯ ರಾಮ ಎನ್ನುವುದು ರೆಪ್ಪೆಗಳ ವೇಗ ಎತ್ತಂತ. ಸಮುದ್ರ ದಾಟಿ ಲಂಕೆಯ ಕಡೆಗೆ ಹನುಮವನ ಸಾಗಿದಂತ. ಸೀತಮ್ಮ ಗುರುತು ಹುಡುಕಲು ರಾಮಾಚೆಯಿಂದ ಹೊರಟಂತ. ಸುಂದರಕಾಂಡ ಮೊದಲ ಹೆಜ್ಜೆಯಲ್ಲಿ ಶುಭಾರಂಭ ಆಯಿತಂತ. ಮಹೇಂದ್ರಗಿರಿ ಶಿಖರದ ಮೇಲೆ ನಿಂತು ಮನಸ್ಸಲ್ಲಿ ರಾಮನವೇ ನೆನಪಿಸಿದಂತ. ಪಾನರ ಹೃದಯದಲ್ಲಿ ಭಕ್ತಿ ಉಕ್ತಿ ವಿಜಯ ತನ್ನದ ಎಂದು ನಂಬಿದಂತ. ಪರ್ವತದಲೆ ತಪ್ಪಿಸಿದಂತ ಗಾಳಿಗಳೆದರಿ ನೀಡಿದಂತ. ಜಯ ಶ್ರೀರಾಮ ಘೋಷದಿಂದಲೇ ಆಕಾಶವೇ ನಡುಗಿದಂತ. ರಾಮ ರಾಮ ಜಯ ರಾಮ ಎಂದು ರೆಕ್ಕೆಗಳ ವೇಗ ಎದ್ದಂತ. ಸಮುದ್ರ ದಾಟಿ ಲಂಕೆಯ ಕಡೆಗೆ ಹನುಮವನ ಸಾಗಿದಂತ. ಸೀತಮ್ಮ ಗುರುತು ಹುಡುಕಲು ರಾಮಾಚೆಯಿಂದ ಹೊರಟಂತ. ಸುಂದರಕಾಂಡ ಮೊದಲ ಹೆಜ್ಜೆಯಲ್ಲಿ ಶುಭಾರಂಭ ಆಯಿತಂತ. ಅಲೆಗಳ ಮಧ್ಯೆ ಆಶೆಗಳು ತೇಲಿ ಸಮುದ್ರ ಸಾಕ್ಷಿಯಾಗಿ ನಿಂತಂತ. ದೇವತೆಗಳೆಲ್ಲ ಪುಷ್ಪವೃಷ್ಟಿ ವಾನರ ವೀರನ ಮೇಲೆ ಸುರಿದಂತ. ಸೀತಮ್ಮ ದುಃಖ ತೊಲಗಬೇಕೆಂದರೆ ಹೆಜ್ಜೆ ಮೊದಲ ಬೆಳಕಂತ. ರಾಮತಾರ್ಯ ದೈವ ಕಾರ್ಯವಾಗಿ ಹನುಮ ಜಯವೇ ಗಮ್ಯವಂತ. ರಾಮ ರಾಮ ಜಯ ರಾಮ ಎಂದು ರೆಕ್ಕೆಗಳ ವೇಗ ಎತ್ತಂತ. ಸಮುದ್ರ ದಾಟಿ ಲಂಕೆಯ ಕಡೆಗೆ ಹನುಮ ಬಲ ಸಾಗಿದಂತ. ಸೀತಮ್ಮ ಗುರುತು ಹುಡುಕಲು ರಾಮಾಚೆಯಿಂದ
ಗುಂಗಿಂಪು ಭಾವ ಮತ್ತೆ ಇದ್ದರೆ ಹಲ ಹುಚ್ಚುತ್ತಂತ ನಂಬಿಕೆ ಇದ್ದರೆ ಗಾರಿ ಬೇರೆ ನಂತ ರಾಮನಾಮವೇ ರಕ್ಷಾ ತವ ಚಂತ ಜಯ ರಾಮ ಎಂದು ರೆಕ್ಕೆಗಳ ಭೇದ ಎದ್ದಂತ ಸಮುದ್ರದ ಲಂಕೆಯ ಕಡೆಗೆ ಹನುಮ ಬಲ ಸಾಗಿದಂತ ಸೀತಮ್ಮ ಕುಳಿತು ಹುಡುಕಲು ರಾಮ ಶ್ರೀಯಿಂದ ಹೊರಟಂತ ಸುಂದರಕಾಂಡ ಮೊದಲ ಹೆಜ್ಜೆಯಲ್ಲಿ ಶುಭಾರಂಭ ಆಯಿತಂತ